ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಡಬಲ್ ಸ್ಟ್ಯಾಂಡ್ ಅಂತ ಮಾಡ್ತಾ ಇದೆ ಅಂತ ಉದ್ದೇಶನೇ ಒಳ್ಳೆ ಉದ್ದೇಶ ಇಟ್ಕೊಂಡಿಲ್ಲ. ಇದನ್ನ ಒಂದು ರೀತಿ ಧಾರ್ಮಿಕ ಪ್ರಚೋದನೆ ಮಾಡಿಕೊಂಡು ಅವರ ಪಕ್ಷಕ್ಕೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು ಒಂದು ಉದ್ದೇಶ ಆಗಿದೆ ಹೊರತು ಇದರಿಂದ ಅವ್ರಿಗೆ ನಿಜಾಂಶ ಹೊರಗೆ ಬರಬೇಕು ಅಥವಾ ಇದು ಜನರಿಗೆ ಸತ್ಯಾಸತ್ಯತೆ ತಿಳಿಬೇಕು ಅದ್ರ ಬಗ್ಗೆ ಅವ್ರ ಗಮನ ಇಲ್ಲ. ಅವರು ಇದನ್ನು ಹೇಗಾದರೂ ಮಾಡಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ಬೇಕು, ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರಬೇಕು, ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಅಷ್ಟೇ ಆಗಿದೆ. ಇದು ಮಂಜುನಾಥ ಸ್ವಾಮಿಗೆ ರಕ್ಷಣೆಗೆ ಇವ್ರದ್ದು BJP ಏನು ಬೇಕಾಗಿಲ್ಲ, ಆಯಿತಾ. ಇಲ್ಲಿ BJPಯ ರಕ್ಷಣೆಗೋಸ್ಕರ ಇದು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು ಹೊರತು ಮಂಜುನಾಥ ಸ್ವಾಮಿಗೆ ಇವರ ಒಂದು ಅವಶ್ಯಕತೆ ಏನಿಲ್ಲ ನನ್ನ ಪ್ರಕಾರ. ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಡಬಲ್ ಸ್ಟ್ಯಾಂಡ್ ಅಂತ ಮಾಡ್ತಾ ಇದೆ ಅಂತ ಉದ್ದೇಶನೇ ಒಳ್ಳೆ ಉದ್ದೇಶ ಇಟ್ಕೊಂಡಿಲ್ಲ. ಇದನ್ನ ಒಂದು ರೀತಿ ಧಾರ್ಮಿಕ ಪ್ರಚೋದನೆ ಮಾಡಿಕೊಂಡು ಅವರ ಪಕ್ಷಕ್ಕೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು ಒಂದು ಉದ್ದೇಶ ಆಗಿದೆ ಹೊರತು ಇದರಿಂದ ಅವ್ರಿಗೆ ನಿಜಾಂಶ ಹೊರಗೆ ಬರಬೇಕು ಅಥವಾ ಇದು ಜನರಿಗೆ ಸತ್ಯಾಸತ್ಯತೆ ತಿಳಿಬೇಕು ಅದ್ರ ಬಗ್ಗೆ ಅವ್ರ ಗಮನ ಇಲ್ಲ. ಅವರು ಇದನ್ನು ಹೇಗಾದರೂ ಮಾಡಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ಬೇಕು, ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರಬೇಕು, ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಅಷ್ಟೇ ಆಗಿದೆ. ಇದು ಮಂಜುನಾಥ ಸ್ವಾಮಿಗೆ ರಕ್ಷಣೆಗೆ ಇವ್ರದ್ದು BJP ಏನು ಬೇಕಾಗಿಲ್ಲ, ಆಯಿತಾ. ಇಲ್ಲಿ BJPಯ ರಕ್ಷಣೆಗೋಸ್ಕರ ಇದು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು ಹೊರತು ಮಂಜುನಾಥ ಸ್ವಾಮಿಗೆ ಇವರ ಒಂದು ಅವಶ್ಯಕತೆ ಏನಿಲ್ಲ ನನ್ನ ಪ್ರಕಾರ.